ಧಾರವಾಡ ಗಂಡು ಮೆಟ್ಟಿನ ನೆಲ. ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿ ಅಪೂರ್ವ ಸಾಧಕರನ್ನು ಕೊಟ್ಟ ಸಿರಿವಂತ ನಾಡು. ಗದಗಿನ ಕುಮಾರವ್ಯಾಸ, ಭಕ್ತ ಕನಕದಾಸ, ಶಿಶುನಾಳ್ ಶರೀಫ್ರಿಂದ ಹಿಡಿದು ಬೇಂದ್ರೆ, ಮಲ್ಲಿಕಾರ್ಜುನ್ ಮನ್ಸೂರ್ ತನಕ ಅನೇಕ ಶ್ರೇಷ್ಠ ಕವಿಗಳು, ಸಂಗೀತಗಾರರು ಈ ಮಣ್ಣಾಗ ಬೆಳೆದಾರ. ಇಲ್ಲಿ ಜಾನಪದ ಕಲೆ ಬಹಳ ಹೆಸರುವಾಸಿ. ನಮ್ಮ ರಾಜ್ಯದ ಒಂದು ಮುಖ್ಯ ಸಾಹಿತ್ಯಿಕ ಧಮನಿ ಧಾರವಾಡದಾಗ ಹರಿತದ. ತುಂಗೇನು ಇಲ್ಲಿ ಹರಿತಾಳ. ಇಲ್ಲಿ ಬರೋಬ್ಬರ್ ಮಳಿ ಆದ್ರ ಜ್ವಾಳ, ಹತ್ತಿ, ಮೆಣಸಿನಕಾಯಿ, ಬಟಾಟಿ ಹಿಂಗ ನೋಡ್ದಲ್ಲೆಲ್ಲ ಹಚ್ಚ ಹಸಿರು ಚಾದ್ರ ಹೊತ್ಕೊಂಡಂಗ ನಮ್ಮ ಭೂಮಿ ತಾಯಿ ಕಂಗೊಳಿಸ್ತಾಳ. 2 ಲಕ್ಷ ಟನ್ ಮೆಣಸಿನಕಾಯಿ ನಮ್ಮ ಜಿಲ್ಲೆಯಿಂದ ರಫ್ತಾಗ್ತದೆ. ಧಾರವಾಡ ಬಹಳ ಕೃಷಿ ಸಂಪನ್ಮೂಲವಿರೋ ಜಿಲ್ಲೆ. ಆದ್ರೆ ನಮ್ಮ ಮಳಿರಾಯ ಸಿಟ್ಟಿಗೆದ್ರ ಇಲ್ಲಿ ಜೀವನ ತ್ರಾಸ ಆಗ್ತದೆ. ಪೀಕ್ ಒಣಗೋಗಿ ಹಸಿರಿದ್ದದ ನೆಲ ಬರಡು ಬಯಲಾಗ್ತದೆ. ಈ ಬರಡು ನೆಲನ ಹಸಿರು ಮಾಡ್ಬೇಕಂತ ಸರ್ಕಾರ ಕಳೆದ 3 ವರ್ಷದಾಗ ಕೆಲವೊಂದು ಕಾರ್ಯಕ್ರಮ ಹಾಕ್ಯಾರ. ಸಾಮಾಜಿಕ ಅರಣ್ಯ ಬೆಳೆಸೋದು ಒಂದು. ಇಂಥ ಅರಣ್ಯ ಬೆಳೆಸೋದ್ರಿಂದ ಮಣ್ಣಿನ ಕೊರಕಲನ್ನು ತಡಿಬಹುದು. ಅಲ್ದ ಸುಟೋ ಕಟಗಿ ಮತ್ತು ಒಕ್ಕಲ್ತನಕ್ಕೆ ಬೇಕಾಗುವ ಕಟಗಿ ಸಾಮಾನೆಲ್ಲ ಈ ಅರಣ್ಯದಿಂದ ಪಡಿಬಹುದು. ಧಾರವಾಡ ಜಿಲ್ಲೆ ಒಟ್ಟು 3762 ಹೆಕ್ಟರ್ ಭೂಮಿಯಾಗ ಸರ್ಕಾರ ಸಾಮಾಜಿಕ ಅರಣ್ಯನ ಬೆಳೆಸ್ಯಾರ. ಇದು ರಾಣೆಬೆನ್ನೂರು ತಾಲೂಕಿನ ದೇವರಗುಡದಾಗಿರೋ ಸಸಿ ಕ್ಷೇತ್ರ. ಇಲ್ಲಿ ಸುಬಾಬುಲ್, ಜಾಲಿ, ಹಲಸು ಹಿಂಗ ಬ್ಯಾರೆ ಬ್ಯಾರೆ ಜಾತಿ ಸುಮಾರು 6.5 ಲಕ್ಷ ಗಿಡಗಳನ್ನ ರೈತರಿಗೆ ಪುಕ್ಕಟ್ಟು ಕೊಟ್ಟು ಅವನ್ನ ನೆಟ್ಟಿ ಬೆಳೆಸೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೆ. ಇಲ್ಲಿ ದುಡಿಯೋರ್ಗೆ ದಿನಗೂಲಿ ಜೊತೆಗೆ ಕಾಳು ಕಡಿನೂ ಕಡಿಮೆ ರೇಟ್ನಾಗ ಕೊಡ್ತಾರೆ. ₹1.5 ಕೋಟಿ ಖರ್ಚಿನಾಗ ಸರ್ಕಾರ 1541 ಗೊಬ್ಬರ ಗ್ಯಾಸ್ ಯಂತ್ರಗಳನ್ನ ನಮ್ಮ ಜಿಲ್ಲೆದಾಗ ನಿರ್ಮಿಸ್ಯಾರ. ಇಡೀ ರಾಜ್ಯದಾಗ ಇದೊಂದು ಅಗದಿ ದೊಡ್ಡ ಸಾಧನೆ. ಇವರು ಬರಪೀಡಿತ ಜನ. ದಿನ ಕೆಲಸ ಹುಡುಕೊಂಡು ಮೈಲ್ಗಟ್ಲೆ ನಡೀತಾರ ಪಾಪ. ಇವರು ಗೋಳು ದೂರ ಮಾಡಾಕ ಸರ್ಕಾರ ರಗಡ್ ಕಾರ್ಯಕ್ರಮ ಕೈಕೊಂಡಾರ. ಬರ ಪರಿಹಾರ ಕೆಲಸದಾಗ ಇವ್ರನ್ನ ತೊಡಗಿಸ್ಯಾರ. ಹೊಲದಾಗಿನ ಕೊರಕಲನ್ನು ತಡ್ಯಾಕ ಒಡ್ಗಳನ್ನು ಕಟ್ಸ್ಯಾರ. ರಾಣೆಬೆನ್ನೂರ, ಬ್ಯಾಡಗಿ, ಹಿರೇಕೇರು ತಾಲೂಕದಾಗ ಇಂಥ ಭೂ ಸಂರಕ್ಷಣಾ ಕಾರ್ಯಕ್ರಮದಿಂದ 28,600 ಹೆಕ್ಟರ್ ಜಮೀನಿನ ಕಸುವನ್ನ ಉಳಿಸ್ಯಾರ. ರಸ್ತೆ ತಯಾರು ಮಾಡೋದಕ್ಕೆ, ಕೃಷಿ ಹೊಂಡ ತೋಡೋದಕ್ಕೆ ಮತ್ತು ನೀರಾವರಿ ಕೆರೆ ಸ್ವಚ್ಛ ಮಾಡೋ ಕೆಲಸದಾಗ ಈ ಬರಪೀಡಿತ ಜನ ಭಾಗವಹಿಸ್ತಾರೆ. ಕಳೆದ 3 ವರ್ಷದಾಗ ನಮ್ಮ ಜಿಲ್ಲೆಯೊಳಗ 320 ನೀರಾವರಿ ಕೆರೆ ಮತ್ತು 134 ಕೃಷಿ ಹೊಂಡ ತಯಾರು ಮಾಡ್ಯಾರ. ವಿಶೇಷ ಘಟಕ ಯೋಜನೆಯೊಳಗೆ 180 ಪರಿಶಿಷ್ಟ ಜಾತಿ ರೈತರಿಗೆ ನೀರಾವರಿ ಬಾವಿ ಮತ್ತು ಪಂಪ್ಸೆಟ್ಗಳನ್ನು ಹಾಕಿಕೊಟ್ಟ. ತುಂತುರು ನೀರಾವರಿ ಯೋಜನೆಯೊಳಗೆ ಇಡೀ ರಾಜ್ಯದಾಗ ಧಾರವಾಡಕ್ಕೆ ವಿಶೇಷ ಸ್ಥಾನ. ಒಟ್ಟು 217 ಸಾಮೂಹಿಕ ತುಂತುರು ನೀರಾವರಿ ಯೋಜನೆಯಿಂದ 8,044 ಹೆಕ್ಟರ್ ಜಮೀನನ್ನ ಫಲವತ್ತಾಗಿ ಮಾಡ್ಯಾರ. ಇದು ಮುಂಡ್ರಗಿ ತಾಲೂಕಿನ ಕಕ್ಕೂರ್ದಾಗಿರೋ ಲಮಾಣಿ ತಾಂಡ. ಇವರಿಗೆ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಳಗೆ ಎಮ್ಮಿ, ಎತ್ತು, ಕುರಿ, ಚಕಡಿ, ಹೆಣ್ಮಕ್ಳಿಗೆ ಹೊಲ್ಯಾಕ ಹೊಲಿಗೆ ಯಂತ್ರ,
ಇವನ್ನೆಲ್ಲ ಕೊಡಿಸಿ ಅವ್ರಿಗೆ ಸ್ವಂತ ಕಾಲಿನ ಮೇಲೆ ನಿಲ್ಲೋ ಹಂಗ ಸರ್ಕಾರ ವ್ಯವಸ್ಥೆ ಮಾಡ್ಯಾರ. ಮೊದಲು ನಮಗೆ ಮನಿ ಮಾರಿ ಇರ್ಲಿಲ್ರಿ. ಈಗ ಸರ್ಕಾರದವರು ನಮಗೆ ಎಮ್ಮಿ ತಗೊಳಕ ಸಾಲ ಗಿಲ ಕೊಟ್ಟಾರ್ರಿ. ನಾವು ನಮ್ಮ ಹೆಂಗಸ್ರ ಆರಾಮದೇವ್ರಿ. ಇದು ಲಮಾಣ್ಯಾರ್ದ ಒಂದು ವಿಶೇಷ ನೃತ್ಯ. ಹೆಬಸೂರಿನ ಗುಡಾರ ದೇಶ ವಿಖ್ಯಾತ. ಸುಮಾರು 300 ಕುಟುಂಬ ಇಲ್ಲಿ ನೇಯೋ ಕೆಲಸ ಮಾಡ್ತಾರೆ. ಸರ್ಕಾರ IRDP ಒಳಗೆ ಪ್ರತಿ ಕುಟುಂಬಕ್ಕೆ 13,500 ರೂಪಾಯಿ ಸಾಲ ಮತ್ತು ಸಬ್ಸಿಡಿ ಕೊಟ್ಟಾರ. ಇವ್ರಿಗಿರಾಕ್ ಮನಿಗಳನ್ನು ಸಹಿತ ಕಟ್ಟಿಕೊಟ್ಟಾರ. ಮಡಿವಾಳಪ್ಪನವರು ಮಾಡಿದ ಗಡಿಗೆ ಇವು. ಸರ್ಕಾರ ಕೊಡಿಸ್ತಿರೋ ಹೊಸ ಪದ್ಧತಿ ಕುಂಬಾರಿಕೆ ಗಾಲಿ ತಗೊಂಡ ಮೇಲೆ ಇವ್ರ ಕೆಲಸ ಆಗದೆ ಅವ್ರಿಗಾಗಿದೆ. ಇವರು ಕರಡಿ ಮೊದಲು ಬಾರಿಸೋದ್ರಾಗ ರಾಜ್ಯ ಪ್ರಶಸ್ತಿನೂ ತಗೊಂಡಾರ. IRDPಯಾಗ ಕಿರಾಣಿ ಅಂಗಡಿ ಹಾಕ್ಲಿಕ್ಕೂ ಸಾಲ ಕೊಡ್ತಾರ. ಇವ್ರು ನೋಡ್ರಿ ರಾಯನಾಳದ ಪರಶುರಾಮ್ ಸೋಲಂಕಿ ಕಮ್ಮಾರಿಕೆ ಮಾಡ್ತಾರೆ. ಸರ್ಕಾರಿ ನೆರವಿನಿಂದ ಇಲೆಕ್ಟ್ರಿಕ್ ಮೋಟರ್ ತಗೊಂಡ ಮೇಲೆ ತಮ್ಮ ಉತ್ಪನ್ನವನ್ನು ಹೆಚ್ಚಿಗೆ ಮಾಡ್ಕೊಂಡಾರ. ಖಾರ್ಪುಡಿ ಮಾಡೋ ಮಷೀನು, ಒಕ್ಕಲ್ತನ ಸಾಮಾನು ಮಾಡೋ ಮಷೀನು, ಡ್ರಿಲ್ಲಿಂಗು, ವೆಲ್ಡಿಂಗ್ ಮಷೀನು ಮತ್ತು ಹಿಂಗೆ ಬೇರೆ ಬೇರೆ ಮಷೀನ್ ತಗೊಳಕ IRDP ಕೆಳಗೆ ಸಾಲ ಮತ್ತು ಸಬ್ಸಿಡಿ ಕೊಡ್ತಾರೆ. ಇದೇ ಯೋಜನೆಯೊಳಗೆ ರಾಯನಾಳದ ಮಾಶೆಟ್ಟಿ ಇಟ್ಟಂಗಿ ಭಟ್ಟಿ ಹಾಕ್ಯಾರ. ಕೂರ್ಲಹಳ್ಳಿ ಮೀನುಗಾರರಿಗೆ ತಮ್ಮ ಜೀವನ ಸಾಗಿಸೋದ ತ್ರಾಸಾಗಿತ್ತು. ಅವರಿಗೆ ಡೋಣಿ ಮತ್ತು ಬಲಿ ತಗೊಳಕ ಸರ್ಕಾರ ರೊಕ್ಕ ಕೊಟ್ಟಾರ. ಈಗ ಮೀನದ ವ್ಯಾಪಾರದಿಂದ ಅವ್ರ ದಂಧೆನೂ ಬಹಳ ಸುಧಾರಿಸಿದೆ. ಹೋದ 2-3 ವರ್ಷದಾಗ ಗೌರ್ಮೆಂಟ್ 72 ಬಸ್ ಸ್ಟ್ಯಾಂಡು ಹಳ್ಳ್ಯಾಗೆಲ್ಲ ಕಟ್ಟಿಕೊಟ್ಟಾರ. ನಿರಕ್ಷರತೆ ನಿವಾರಣೆ ಮಾಡಾಕ ಸರ್ಕಾರ ಒಂದು ದೊಡ್ಡ ಯೋಜನೆ ಹಾಕೊಂಡ. 53,78,000 ರೂಪಾಯಿ ಖರ್ಚಿನಾಗ ನಮ್ಮ ಜಿಲ್ಲೆ ಗ್ರಾಮೀಣ ಪ್ರದೇಶದಾಗ 338 ಶಾಲೆಗಳು ಶುರು ಆಗ್ಯಾವ. ಈ ವರ್ಷ ಮುಗಿಯೋದ್ರಾಗ ಸುಮಾರು 1,000 ಶಾಲೆಗಳನ್ನ ಜಿಲ್ಲೆ ತುಂಬ ಕಟ್ಟಿ ಮುಗಿಸೋ ಯೋಜನೆ ಹಾಕ್ಯಾರ. ಇವು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆದಾಗ ಚನ್ನಾಪುರದ ಹಿಂದುಳಿದ ವರ್ಗದವರಿಗೆ ಕಟ್ಟಿಸಿಕೊಟ್ಟ ಮನಿಗಳು. ಒಂದು ಮನಿ ಕಟ್ಟಾಕ 6,000 ರೂಪಾಯಿ ಖರ್ಚಾಗ್ತೈತೆ. ಇಲ್ಲಿವರೆಗೆ 1,700 ಮನಿ ಕಟ್ಟಿಸಿಕೊಟ್ಟಾರ. ಕುಡಿಯೋ ನೀರು ಸಿಗೋದು ಎಷ್ಟು ತ್ರಾಸಂತ ನಿಮ್ಗೆಲ್ಲ ಗೊತ್ತದ. ಇದನ್ನು ಬಗೆಹರಿಸಲಿಕ್ಕೆ ಸರ್ಕಾರ 5,834 ಕೊಳವೆ ಬಾವಿ ಹಾಕಿಸಿ ಮನಿ ಮನಿಗೂ ನೀರು ಸಿಗೋ ಹಂಗ ಮಾಡ್ಯಾರ. ಇನ್ನೊಂದು ವಿಶೇಷ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಚಿಕ್ಕ ಕುಡಿಯೋ ನೀರಿನ ಯೋಜನೆ. ಸಾಮೂಹಿಕ ಉಪಯೋಗಕ್ಕೆ ಇಂಥ 151 ಯೋಜನೆಗಳನ್ನ ಸರ್ಕಾರ ನಮ್ಮ ಜಿಲ್ಲೆದಾಗ ನಿರ್ಮಿಸ್ಯಾರ. ಇವ್ರು ನೋಡ್ರಿ ಸಾಲದ ಕ್ಯಾಂಪಿಗೆ ಹೊಂಟಾರ. ಬಡವರಿಗೆ, ದುರ್ಬಲ ವರ್ಗದವರಿಗೆ ಸ್ವಂತ ದಂಧೆ ಮಾಡಲಿಕ್ಕೆ ಸರ್ಕಾರ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹಾಕೊಂಡಾರ. ಚಕಡಿ ತಗೊಳಾಕ, ಆಕಳ ಖರೀದಿ ಮಾಡಾಕ, ಅಂಗಡಿ ನಡ್ಸಾಕ ಗೌರ್ಮೆಂಟು ಸ್ಥಳದಾಗ ಪರಿಶೀಲಿಸಿ ಸಾಲ ಕೊಡ್ತಾರ. ಇಲ್ಲಿ ಭರಮಪ್ಪ ಒಬ್ಬ ಇಂಥ ಫಲಾನುಭವಿ. ಸರ್ಕಾರದವರು 9,000 ರೂಪಾಯಿ ಸಾಲ ಕೊಟ್ರಿ. ನಾನು ಮೈಕ್ ಸೆಟ್ ಖರೀದಿ ಮಾಡಿದ ಮೇಲೆ ಸುತ್ತಮುತ್ತ ಲಗ್ನಕ್ಕೆ ಮತ್ತು ಜಾತ್ರೆಗಾಗಲಿ ನನ್ನ ಮೈಕ್ ಸೆಟ್ ಒಯ್ತಾರ್ರಿ. ಆಮೇಲೆ ಈಗ ಎಲ್ಲ ಸಾಲ ತೀರ್ಸೀನಿ. ಈಗ ಫಾಯ್ದಾ ಆಗೈತ್ರಿ. ಟ್ರೈಸಮ್ ಯೋಜನೆ ಒಳಗೆ ಹುಬ್ಬಳ್ಳಿ ITI ಸಂಸ್ಥೆದಾಗ ಹಳ್ಳಿ ಯುವಕರಿಗೆ ಫೈಲಿಂಗು, ಟರ್ನಿಂಗು, ಫಿಟ್ಟಿಂಗು ಇಂಥ ತರಬೇತಿಯನ್ನು ಕೊಟ್ಟು ಅವರಿಗೆ ಸ್ವಂತ ಉದ್ಯೋಗ ಶುರು ಮಾಡೋದಕ್ಕೆ ಸರ್ಕಾರ ಸಹಾಯ ಮಾಡ್ತದೆ. ಇಲ್ಲಿ ನೋಡ್ರಿ ಶೀರಿ ಮೇಲೆ ಕಸೂತಿ ಕೆಲಸ ಮಾಡಿ ಈ ಹೆಣ್ಮಕ್ಳು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸ್ಯಾರ. ಧಾರವಾಡದ JSS ಉತ್ಪಾದನಾ ಕೇಂದ್ರದಾಗ 275 ರೂಪಾಯಿ ಶಿಷ್ಯ ವೇತನ ಕೊಟ್ಟು ಸರ್ಕಾರಿ ಕಲೆಯನ್ನ ಬೆಳೆಸ್ತಿದ್ದಾರೆ. ಇಲ್ಲಿ ಕಸೂತಿ ಮಾಡಿರೋ ಶೀರಿಗೆ ದೇಶದ ಎಲ್ಲಾ ಕಡೆಯಿಂದನೂ ಬೇಡಿಕೆ ಬರ್ತಾವ. 16,36,00,000 ರೂಪಾಯಿ ಖರ್ಚು ಮಾಡಿ ಹುಬ್ಬಳ್ಳಿಯಾಗ ಒಂದು ಬಹಳ ದೊಡ್ಡ ಇಂಡಸ್ಟ್ರಿಯಲ್ ಎಸ್ಟೇಟು ಸರ್ಕಾರ ಸ್ಥಾಪನಾ ಮಾಡ್ಯಾರ. ಇಲ್ಲೇ ಪ್ಲಾಸ್ಟಿಕ್ಕು, ನೂಲು, ಎಲೆಕ್ಟ್ರಿಕ್ ಮೋಟಾರು, ಟ್ರಕ್ಕಿನ ಬಿಡಿ ಸಾಮಾನು ಹಿಡಿದು
ಸಿಮೆಂಟ್ ಪೈಪ್ವರೆಗೂ ಭಾಳ ಥರ ಸಾಮಾನನ್ನು ತಯಾರಿಸ್ತಾರೆ. ಇದು ಜಿಲ್ಲೆ ಸಣ್ಣ ಉದ್ಯಮಕ್ಕೆ ಗೌರ್ಮೆಂಟ್ ಕೊಟ್ಟಿರೋ ಒಂದು ಪ್ರೋತ್ಸಾಹ. ಹಿಂಗ ಧಾರವಾಡ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಳೆದ 3 ವರ್ಷದಾಗ ಸರ್ಕಾರ ದಿಟ್ಟ ಹೊಸ ಹೆಜ್ಜೆ ಹಾಕ್ಯದ ಅಂತ ಸ್ಪಷ್ಟ ಹೇಳ್ಬೋದು.